ಈಗ ನನ್ನ ಜಿಲ್ಲೆ ಒಳಗೆ ಇವತ್ತು ಈ ವರ್ಷದ NREG ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿಲ್ಲ. ಹೊಸ ಆಕ್ಷನ್ ಪ್ಲಾನ್ ಮಾಡ್ತೀವಿ ಡಿಸೆಂಬರ್ಗೆ. ಈಗ ನನ್ನ ಟರ್ಮೇ ಮುಗ್ದೋಯ್ತು, ಈ ವರ್ಷದ NREGನೇ ಇಲ್ಲ ಇಡೀ ತುಮಕೂರು ಜಿಲ್ಲೆಯಲ್ಲಿ. ಮಾಡಲಿಲ್ಲ ಅವನು. ನಾನು ಹೇಳಿದ್ ಮಾಡಬೇಕು, ನೀವು ಹೇಳಿದ್ ಮಾಡಲ್ಲ ಅಂತ ಮುಗಿದೋಯ್ತಲ್ಲ. ಈ ಥರದ ಸಮಸ್ಯೆಗಳು ತಳಹಂತದಲ್ಲಿ ತುಂಬ ಇದ್ದಾವೆ. ಹಾಗಾಗಿ ಜನ ಪಂಚಾಯತ್ ವ್ಯವಸ್ಥೆಗೆ ಸ್ವಾತಂತ್ರ್ಯ ಕೊಡಬೇಕು. ಏನು ಕಾನೂನಲ್ಲಿದೆ ಗ್ರಾಮ ಸಭೆಯವ್ರು ಪ್ರಶ್ನೆ ಮಾಡಬೇಕು. ನೋಡಿ ಸ್ವಾಮಿ, ನಾನು ಪ್ಲ್ಯಾನ್ ಮಾಡಬೇಕು ಅಂದರೆ ನನ್ನ ಪಂಚಾಯತಿಗೆ ಅಧಿಕಾರ ಇರಬೇಕು. ನಾನು ಈ ಸ್ಕೂಲಿಂಗ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ, ಅನುಷ್ಠಾನ ಮಾಡುವ ಜವಾಬ್ದಾರಿ ನನ್ನ ಪಂಚಾಯತಿಗೆ ಇರಬೇಕು, ಕಾನೂನಲ್ಲಿದೆ, ಅದನ್ನು ಅವ್ರಿಗೆ ಬಿಡಿ ಅಂತ ಹೇಳುವಂಥ ಕೆಲಸವನ್ನು ನೀವು ಮಾಡ್ದಲೇ ಹೋದರೆ, ತಳದಲ್ಲಿರೋ ಸಾರ್ವಜನಿಕರು ಕೇಳ್ದಲೇ ಹೋದರೆ ಇದು ಸೆಂಟ್ರಲೈಸ್ ಆಗುತ್ತೆ. ಈಗ ಚುನಾವಣೆ ಆಗಲ್ಲ. ನಿಮ್ಮೆಲ್ಲರ ಗಮನಕ್ಕೆ ಜಿಲ್ಲಾ ಪಂಚಾಯತ್ ಚಾಲಕ ಚುನಾವಣೆಯಾಗಿ 5 ವರ್ಷ ಮುಗಿತಾ ಬಂತು, ಮಾಡಿಲ್ಲ, ಈಗಲೂ ಮಾಡಲ್ಲ. 188 ಅರ್ಬನ್ ಗೌರ್ಮೆಂಟ್ಗಳು, ಮುನ್ಸಿಪಾಲ್ಟಿ, ನಗರಸಭೆ, ಪುರಸಭೆಗಳು ಚುನಾವಣೆ ಆಗಿಲ್ಲ. 5 ಕಾರ್ಪೊರೇಷನ್ಗಳ ಚುನಾವಣೆ ಆಗಿಲ್ಲ. ಬೆಂಗಳೂರಿನ GBA ಅಂತ ಮಾಡ್ಕೊಂಡ್ರು, ಅದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷ. ರಾಜ್ಯ ಆಳೋನು ಬೆಂಗಳೂರಿನ ಒಂದು ಲೋಕಲ್ ಗೌರ್ಮೆಂಟ್ಗೂ ಅಧ್ಯಕ್ಷ. ಎಂಥ ದುರಂತ ನೋಡ್ರಿ. ರಾಜ್ಯದ ಮುಖ್ಯಮಂತ್ರಿ ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷ. ಅದು ಮುನ್ಸಿಪಾಲ್ಟಿ ತಾನೇ, ಬೆಂಗಳೂರು ದೊಡ್ಡ ಮುನ್ಸಿಪಾಲ್ಟಿ ಅಷ್ಟೇ, ಅದಕ್ಕೂ ಅವನೇ ಅಧ್ಯಕ್ಷ. ಈ ದೇಶ ಆ ಥರದ ಸೆಂಟ್ರಲೈಸೇಷನ್ಗೆ ಹೋಗ್ತಿದೆ. ಈ ದೇಶ ಸೆಂಟ್ರಲೈಸ್ ಆದರೆ ಈ ದೇಶ ಉಳಿಯಲ್ಲ. ಯಾಕೆ ಉಳಿಯಲ್ಲ ಅಂತ ಹೇಳ್ತೀನಿ. ನಮ್ಮ ದೇಶ ಬಹುತ್ವದ ದೇಶ. ನಮ್ಮ ದೇಶ ಹೋಮೋಜಿನಿಯಸ್ ಆಗಿಲ್ಲ. ನನ್ನೂರೇ ಬೇರೆ, ನನ್ನೂರಿನ ಕಲ್ಚರೇ ಬೇರೆ, ನನ್ನೂರಿನ ಜಾತಿ ಸಮೀಕರಣವೇ ಬೇರೆ, ಇನ್ನೊಂದೂರಿನ ಜಾತಿ ಸಮೀಕರಣ ಬೇರೆ, ನನ್ನೂರಿನ ಫುಡ್ ಕಲ್ಚರೇ ಬೇರೆ, ಇನ್ನೊಂದೂರಿನ ಫುಡ್ ಕಲ್ಚರ್ ಬೇರೆ. ನಮ್ಮನ್ನು ನಾವು ನಮಗೆ ಸೀಮಿತವಾಗಿ ಯೋಜನೆ ರೂಪಿಸಿ ಅನುಷ್ಠಾನ ಮಾಡಿದ್ರೆ ಆಗುತ್ತೆ. ಇದು ಹೆಂಗಾಗಿದೆ ಅಂತಂದರೆ,